ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈ ಹಿಂದೆ 6 strands ಆಫ್ ಥ್ರೆಡ್ನ ಯಾವ ಥರ ತೊಗೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಬನ್ನಿ ಫಸ್ಟ್ ನಾವು ಚೈನ್ ಲಿಂಕ್ ಅಂದರೆ ಬೇಸಿಕ್ ಕ್ರೋಶಾ ಚೈನ್ ಲಿಂಕ್ನ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬ್ರೈಡಲ್ ಆಗಲಿ, ಸೆಮಿ ಬ್ರೈಡಲ್ ಆಗಲಿ ಅಥವಾ ಒಂದೇ ಒಂದು ಬೀಡ್ಸ್ ಹಾಕಿ ನಾವು ಹಾಕಬೇಕು ಅಂತಂದ್ರೂ ಚೈನ್ ಲಿಂಕ್ ಫುಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ಶುರು ಮಾಡೋಣ. ನಾನು ಕ್ರೋಶಾ ನೀಡಲ್ನ 10 ನಂಬರ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ 6 strands ಆಫ್ ಥ್ರೆಡ್ ಬೇಕಾಗುತ್ತೆ, ಮ್ಯಾಚಿಂಗ್ ಥ್ರೆಡ್ ತೊಗೊಳ್ಳಿ. ನೆಕ್ಸ್ಟ್ ಸ್ಯಾರಿ ಸೀದಾ ಇಟ್ಕೊಂಡು ಹಿಂದೆ ಭಾಗ, ಸೊ ಹಿಂದೆ ಭಾಗದಿಂದ ನಾವು ಕ್ರೋಶಾನ ಮೇಲ್ಗಡೆಯಿಂದ ಚುಚ್ಚಿದ್ರೆ ಹಿಂಭಾಗ ಥ್ರೆಡ್ ಬರುತ್ತೆ. ಸೊ ಅದನ್ನು ಒಂದು ಸಲ ಥ್ರೆಡ್ ಮೇಲೆ ರೋಲ್ ಮಾಡಿ ಮೇಲ್ಗಡೆ ತಗೊಬಂದು ಲಾಕ್ ಹಾಕುವಂಥದ್ದು. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಥ್ರೆಡ್ಡನ್ನು ಮೇಲ್ಗಡೆಯಿಂದ ಹಿಂಭಾಗದಲ್ಲಿರೋ ಥ್ರೆಡ್ ಮೇಲೆ ಒಂದು ಸಲ ತಗೊಂಡು ಮೇಲ್ಗಡೆ ತಗೊಬಂದು ಒಂದು ಲಾಕ್ ಹಾಕುವಂಥದ್ದು. ಸೊ ಈಗ ಚೈನ್ ಸ್ಟಿಚ್ ತೋರಿಸ್ತೀನಿ. 4 ಚೈನ್, 5 ಚೈನ್, 6 ಆ ಥರ ಎಲ್ಲ ಚೈನ್ ಸ್ಟಿಚ್ ಹಾಕ್ತಾರೆ. ಸೊ ಫಸ್ಟ್ ಬಂದು 1 2 3 4 ಚೈನು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಟೈಟಾಗಿ ಹಾಕ್ಬೇಡಿ ಫ್ರೆಂಡ್ಸ್, ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಲೂಸಾಗಿ ಹಾಕಿದ್ರೂ ಪರವಾಗಿಲ್ಲ. ಸೊ ಹೋಗ್ಬಿಟ್ಟು ಒಂದು ಲಾಕ್ ಹಾಕುವಂಥದ್ದು. ಮತ್ತು 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿ ಇಟ್ಕೊಳ್ಳಿ. ಮೇಲ್ಗಡೆಯಿಂದ ಹಿಂಭಾಗದಲ್ಲಿರೋ ದಾರನ ತಗೊಬಂದು ಒಂದು ಲಾಕ್ ಹಾಕುವಂಥದ್ದು. 1 2 3 4 ಸೇಮ್ ಮೇಲ್ಗಡೆಯಿಂದ ಹಾಕಿ ಹಿಂಭಾಗದಲ್ಲಿರೋ ಥ್ರೆಡನ್ನು ತಗೊಬಂದು ಲಾಕ್ ಹಾಕುವಂಥದ್ದು. ಇದೇ ಥರ ಚೈನ್ ಸ್ಟಿಚ್ನ ನಾವು ಟಿಲ್ ಎಂಡ್ ತನಕನೂ ಹಾಕೊಂಡು ಹೋಗ್ಬೋದು. ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಹೋಗೋದನ್ನು ಮರಿಬೇಡಿ. ಓಕೆ, ಬಾಯ್.